ಇನ್ವಿಟೇಷನ್ ಕಾರ್ಡ್ ಇದೆಲ್ಲ ತುಂಬಿಟ್ಕೊ. ಅಕ್ಷತದ ಇದು ಬಾಕ್ಸ್ ತುಂಬಿಕೊ. ಇವಾಗ ನಾವು ಅಕ್ಕನ ಮನೆ ಕಡೆಗೆ ಹೊರಟಿದ್ದೀವಿ ಗೃಹ ಪ್ರವೇಶ ಕರೆಯೋದಿಕ್ಕೆ ಅಂತೇಳಿ. ನಿನ್ನೆ ಖುಷಿ ಹಸ್ಬೆಂಡ್ ಮತ್ತು ಮಕ್ಕಳಂದರೆ ಆರುಷಿ ಎಲ್ಲ ಅತ್ತಿಗೆ ಮನೆಗೆ ಚಿಕ್ಕಮ್ಮನ ಮನೆಗೆಲ್ಲ ಹೋಗಿ ಬಂದಿದ್ರು. ನಾನು ಹೋಗಿರಲಿಲ್ಲ, ಹೋಗೋಕ್ಕಾಗಿರಲಿಲ್ಲ ನನಗೆ. ಈವ್ನಿಂಗ್ 7 ಆಗಿಬಿಟ್ಟು 7:10 ಆಯಿತು. ಇವಾಗ ಅಕ್ಕನ ಮನೆ ಕಡೆಗೆ ಹೊರಟಿದ್ದೀವಿ. ಇವಾಗ ರಾತ್ರಿ ಅಕ್ಕನ ಮನೆಯಲ್ಲಿ ಊಟ ಮಾಡ್ಕೊಂಡು ಬರೋದು. ನಿನ್ನೆ ನಾನು ಹೋಗೋಕ್ಕಾಗಿರಲಿಲ್ಲ, ಹಸ್ಬೆಂಡ್ ತಂಗಿ ಮನೆಗೆ ಹೋಗಿದ್ರು ಕರೆಯೋದಿಕ್ಕೆ ಅಂತೇಳಿ. ಮಕ್ಕಳು ಕೂಡ ಹೋಗಿದ್ರು ಅವ್ರ ಜೊತೆಗೆ. ಹಾಗೆ ನನ್ನ ಚಿಕ್ಕಮ್ಮನ ಮನೆಗೆ ಕೂಡ ಕರೆದು ಬಂದಿದ್ದಾರೆ. ನಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೇಗಾದರೂ ಸಂಜೆ ಟೈಮು, ಅದಕ್ಕೆ ಹೊರಟಿದ್ದೀನಿ. ಇವಾಗ ನಾನು ಕೂಡ ಹೊರಟಿದ್ದೀನಿ. ಆರ್ಷಿ ಕೂಡ ರೆಡಿಯಾಗಿ ಬಂದಿದ್ದಾಳೆ. ನೋಡೋದು ಯಾರ್ದು ಮನೆ ಪಾತ್ರೆ ಕೂತ್ಕೊಂಡು ಬೆಕ್ಕನ ಕೆಲಸನೇ ಆಗಿರೋದು. ಹೋಗುವಾಗ ಋಷಿ ಎಲ್ಲರೂ ಅಂತ್ಯಾಕ್ಷರಿ ಹೇಳ್ತಾ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ಸರಿ ಅಂತೇಳಿ 4 ಜನ ಅಂತ್ಯಾಕ್ಷರಿ ಹೇಳ್ತಾ ಹೋದ್ವಿ. ಒಂಥರ ಚೆನ್ನಾಗಿತ್ತು. ಅಕ್ಕನ ಮನೆಯಲ್ಲಿ ಪುರಿ ಬಾಜಿ ಎಲ್ಲ ಮಾಡಿದ್ಲು. ಊಟ ಸಖತ್ತಾಗಿತ್ತು. ಅಕ್ಕನ ಮನೆಯಲ್ಲಿ ಜಾಸ್ತಿ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಮಗೆ ಮಾತಾಡೋದೇ ತುಂಬ ಇತ್ತು. ಮಾತಾಡ್ತಾನೆ ಟೈಮ್ ಆಗೋಯ್ತು. ಹೋಗಿದ್ದೆ ಬೇರೆ ರಾತ್ರಿ ಲೇಟ್ ಆಗೋಗಿತ್ತು. ಇವಾಗ ಅಕ್ಕನ ಮನೆಯಿಂದ ತಿರುಗಿ ಹೊರಟಿದ್ದೀವಿ. ಊಟ ಮುಗಿಸ್ಕೊಂಡು ಬಂದ್ವಿ. ನಾವಿಬ್ಬರೇ ಬಂದ್ವಿ. ಇವಾಗ ಬರುವಾಗ ಮಕ್ಕಳಿಬ್ಬರು ಅಕ್ಕನ ಮನೆಯಲ್ಲೇ ಉಳ್ಕೊಳ್ತೀನಿ ಅಂತ ಉಳ್ಕೊಂಡ್ರು. ಕೃತಿಕ್ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ಅವ್ರಿಗೆ, ಅದಕ್ಕೆ ಇವತ್ತು ಅಲ್ಲೇ ಇರ್ತೀವಿ ಅಂದರು. ಅದಕ್ಕೆ ಈಗ ನಾವಿಬ್ಬರೇ ಹೊರಟಿದ್ದೀವಿ ಮನೆ ಕಡೆಗೆ. ಬರುವಾಗ ಉಳಿಯೋ ಪ್ಲ್ಯಾನಲ್ಲಿ ಬಂದೇ ಇಲ್ಲ ಅವರು. ಇಲ್ಲಿ ಬರ್ತಿದ್ದಂಗೆ ಉಳಿಬೇಕು ಅಂತ ಆಸೆ ಆಗೋಯ್ತು ಅವರಿಗೆ. ಖುಷಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಿಟ್ಟು ಒಬ್ಬಳೇ ಊರಿಗೆ ಹೋಗಿದ್ಲು. ಅವಳು ಅಜ್ಜನ ಮನೆಗೆ, ಅಂದರೆ ನನ್ನ ತವ್ರ ಮನೆಗೆ ಹೋಗಿದ್ಲು. 8 ದಿವಸ ಆಗಿತ್ತು. ಅವಳಿಗೆ ತುಂಬ ಚೆನ್ನಾಗಾಯಿತು ಅಲ್ಲಿ. ಅದುವರೆಗೂ ಅಜ್ಜ ಆಯಿ ಜೊತೆಗೆ ಮೊಮ್ಮಕ್ಕಳು ಅಂದರೆ ಅವರಿಗೆ ತುಂಬಾ ಇಷ್ಟ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ರಂತೆ. ಅಮ್ಮ ಬೇರೆ ಬೇರೆ ಥರ ಅಡುಗೆ ತಿಂಡಿ ಅದು ಇದೆಲ್ಲ ಮಾಡ್ತಾಯಿದ್ರಂತೆ. ಅಪ್ಪ ಅಂತೂ ಎಷ್ಟೊಂದು ಕತೆ ಇದೆಲ್ಲ ಹೇಳ್ತಾರೆ. ತುಂಬ ತಿಳುವಳಿಕೆ ವಿಷಯ ಇವೆಲ್ಲವನ್ನು ಹೇಳ್ತಾರೆ. ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಇದ್ಲು. ಹಾಗೆ ಆಟ ಎಲ್ಲ ಆಡಿದ್ರಂತೆ. ಮತ್ತು ಹೊರಗಡೆ ಎಲ್ಲ ಓಡಾಡೋಕ್ಕೆಲ್ಲ ಹೋಗಿದ್ರಂತೆ. ಒಂದು ವ್ಲಾಗ್ ಕೂಡ ಆಲ್ರೆಡಿ ಶೇರ್ ಮಾಡಿದ್ದಾಳೆ ಓಡಾಡೋಕ್ಕೆಲ್ಲ ಹೋಗಿದ್ದು. ಇನ್ನೂ ಸ್ವಲ್ಪ ವಿಡಿಯೋ ಇದೆ, ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊಮ್ಮಕ್ಕಳು ಅಂದರೆ ಅವ್ರಿಗೂ ಕೂಡ ತುಂಬ ಇಷ್ಟ, ಮೊಮ್ಮಕ್ಕಳಿಗೂ ಅಷ್ಟೇ ಅಲ್ವಾ, ತುಂಬಾ ಇಷ್ಟ. ಹಾಗೆ ನೆಕ್ಸ್ಟು ಹಸ್ಬೆಂಡ್ ಮನೆ ಕಡೆ ಕೂಡ ಹೋಗೋದಿದೆ. ಇಲ್ಲಿ 2 ಹಲಸಿನ ಆಗಿದೆ ಅಂತ ತಂದಿದ್ದಾರೆ ಅಜ್ಜ. ಚಿಕ್ಕದಾಗಿದೆ, ನೋಡಬೇಕು ಚೆನ್ನಾಗಿದೆಯಾ ಎಲ್ಲ ಹಾಳಾಗಿದೆಯಾ ಅಂತ. ಇಲ್ಲಿ ಮಂಗಗಳು ಮತ್ತು ಅದಕ್ಕೆ ಪಕ್ಷಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಯಾವುದು ಒಂದು ಇಡ್ತಾ ಇಲ್ಲ, ಹಣ್ಣೆಲ್ಲ ತಿನ್ಕೊಂಡು ಹೋಗ್ತಾ ಇದೆ. ಸೊ ಇದು ಮೊದಲನೇ ಹಲಸಿನ ಹಣ್ಣು. ನೋಡಬೇಕು, ಚೆನ್ನಾಗಿದ್ರೆ ಈ ವರ್ಷದ ಮೊದಲನೇ ಹಲಸಿನ ಹಣ್ಣು ನಾನು ತಿಂತಿರೋದು. ಚೆನ್ನಾಗಿಲ್ಲ ಅಂದರೆ ಐ ನೀಡ್ ಟು ವೇಟ್ ಮೋರ್. ಸೊ ಹೀಗೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ, ಇದಕ್ಕೂ ಹಚ್ಕೊಂಡಿದ್ದೀನಿ. ಕಟ್ ಮಾಡಿ ನೋಡ್ಬೇಕು. ಇವಾಗ ಕಟ್ ಮಾಡಿ ಐ ವಿಲ್ ಡೂ ದ ವಿಡಿಯೋ, ಬಿಕಾಸ್ ಸಿಂಗಲ್ 100% ತುಂಬ ಕಷ್ಟ ಆಗುತ್ತೆ. ಇದು ಆಮೇಲೆ ಕೈ ಕಟ್ ಮಾಡ್ಕೊಂಡ್ರಿ ಅಂತ ಭಯ ನನಗೆ. ಹಲಸಿನ ಚಲೋ ಇದ್ದು ಅಮ್ಮ, ಹಲಸಿನ ಇದೆ ಮಸ್ತ್ ಇದ್ದು, ಚಲೋ ಇದ್ದು. ಹಲಸಿನ ಕೊಯ್ಕ ಬಂದಿದ್ದೆ ನಾನು. ನೀ ಕೊಯ್ಕ ಬಂದ್ಯಾ? ಚಕ್ಕೆ ಹಲಸಿನ ಹಣ್ಣು ಮಸ್ತ್ ಇದ್ದು. ಮೊಮ್ಮಗಳಿಗೆ ಅಂತದ ನೀನು ಅಯ್ಯೋ ಮಜಾ. ಬಪ್ಪಲ್ ತಡ ಇಲ್ಲಿ ಅಮ್ಮ, ಬತ್ತೆ ಇಲ್ಲೇ ಇವಂಗೂ ಒಂಚೂರು ಅಜ್ಜಂಗು ಬೆಕ್ಕಗಳೇ ನಿನ್ ಮೊಮ್ಮಕ್ಕ. ಚಲೋ ಇತ್ತು. ನೀ ಕೊಡಕಂತು ಬೆಕ್ಕು ಅಂತದ, ಒಳ್ಳೆ ರುಚಿ ಇದ್ದೆ ಅಮ್ಮ. ಆ ಬೆಕ್ಕು ತಿಂತಾರೆ ಅಲ್ಲ, ಬೆಕ್ಕು ತಿಂತಾರೆ. ಎಲ್ಲ ಹಿಂದೆ ಮುಂದೆ ಹೇಳ್ತಿದ್ದ. ಚೆನ್ನಾಗಿದೆ ಮಾತ್ರ. ಇಲ್ಲಿ ಫಸ್ಟ್ ಹಲಸಿನ ನನಗೆ ಸಿಕ್ಕಿರೋದು ಉಪ್ಪಣಿದು, ಬೇರೆ ಯಾರಿಗೂ ಸಿಕ್ಕಿಲ್ಲ ಈ ಸತಿ. ಅಮ್ಮ ಮತ್ತು ಆರುಷಿನೂ ಬೆಂಗಳೂರಲ್ಲಿರೋದ್ರಿಂದ ನಂದೇ ಫಸ್ಟ್ ಹಲಸಿನ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಹಂಗಂತೂ ಚಕ್ಕೆ ಹಲಸಿನ ಅಂದರೆ ತುಂಬ ಇಷ್ಟನಾ, ಅದಕ್ಕೆ ಇಟ್ಸ್ ಲೈಕ್ ಬೆಸ್ಟ್. ಅಮ್ಮನ ಫೋನ್ ಕಾಲಲ್ಲಿದ್ದಾರೆ.
ಅಪ್ಪ ಇಲ್ಲಿ ಚೌಡಮ್ಮನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಪೂಜೆ ತೊಗೊಂಡು ಬರ್ತಾ ಇರ್ತಾರೆ. ಬಾಳೆಕೊನೆ ಪೂಜೆ, ಬೇರೆ ಬೇರೆ ಥರ ಪೂಜೆಗಳೆಲ್ಲ ಮಾಡಿಸ್ತಾ ಇರ್ತಾರೆ. ಅವರಿಗೇನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಪರಿಹಾರ ಆದಮೇಲೆ ಅವರು ಇಲ್ಲಿಗೆ ಪೂಜೆ ತೊಗೊಂಡು ಬರ್ತಾರೆ. ಈ ಕ್ಷೇತ್ರದ ಬಗ್ಗೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಈ ಅಮ್ಮನ ಸನ್ನಿಧಿ ಬಹಳ ಅದ್ಭುತವಾದಂಥದ್ದು. ಅಪ್ಪ, ಅಮ್ಮ, ಖುಷಿ 3 ಜನ ಸೇರಿ ಇಲ್ಲಿ ಕೇರಂ ಆಡ್ತಾ ಇದ್ದಾರೆ. ಅಪ್ಪ ಅಮ್ಮ ಮಕ್ಕಳಿಗೆ ಒಳ್ಳೆ ಕಂಪನಿ ಕೊಡ್ತಾರೆ, ಮಾತ್ರ ಆಟ ಕಲಿಸ್ಕೊಡ್ತಾರೆ, ಕತೆ ಹೇಳ್ತಾರೆ, ಭಜನೆ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೂಡ ಹೇಳ್ಕೊಡ್ತಾರೆ. ರಾಣಿ ಯಾರು ಗೆಲ್ತಾ ನೋಡ ಸೃಷ್ಟಿಗೆದ್ದು ಹಂಗೆ ಇರ್ತಂಗೆ ಅದು. ಒಟ್ಟೆಲ್ಲ ಬಂದು ನಿಮಿಷ ಆಗಲಿಲ್ಲ. ಎಲ್ಲರ ಫೋಟೋ ಸೆಷನ್ ನಡೀತಾ ಇದೆ. ನಾವು ಒಂದು ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಈ ಸತಿ ಫೋಟೋ ಗೀಟೋಕ್ಕಿಂತ ವೀಡಿಯೋ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು ಹೋಗೋದು. ಸನ್ಸೆಟ್ ನೋಡಿಬಿಟ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಿಮಗೂ ವ್ಯೂ ತೋರಿಸ್ತಾ ಇದೆ. ಇವರು ಕೂಡ ರೆಡಿ ಆಗ್ತಾ ಇದ್ದಾರೆ ಕುತ್ಕೊಂಡು ವ್ಯೂ ನೋಡೋದಕ್ಕೆ. ಸನ್ಸೆಟ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಿಗೆ. ಎಲ್ಲ ಕುತ್ಕೊಂಡು ನೋಡೋದು. ಆರುಷಿನಿ ವಿಡಿಯೋದಲ್ಲೇ ನೋಡ್ಕೊಳ್ಳೆ. ಅಲೆ ಇನ್ನು ಅಲೆ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಜ್ಗಳು ಜೋರಾಗಿ ಜಾಸ್ತಿ ಬರ್ತಾ ಹೋಗುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ ತನಕ ಇದೆ, ಆಮೇಲೆ ಅಲ್ಲಿ ತನಕ ಹೋಗುತ್ತೆ ರಾತ್ರಿ ಆಗ್ತಾ ಆಗ್ತಾ. ತೆರೆ ಹಾ ಸನ್ಸೆಟ್ ಆಗ್ತಾ ಇದೆ. ಹಾಯ್ ಹಾಯ್ ಕ್ಯಾಮ್ರಾ ಹಾಯ್ ಇಲ್ಲಿ ಕ್ಯಾಮ್ರಾ ಎಲ್ಲ ಬಾಲ್ ಗಿಲ್ಲೆಲ್ಲ ಆಡ್ತಿದ್ದೆ. ಇಲ್ಲಿ ನಿಂತ್ಕೊಳ್ಳಿ ಒಂದು ಫೋಟೋ ತೆಗಿವ. ನೋಡಲ್ಲಿ ಅಲ್ಲ ಅದು ನೀ ಆಡ್ತೀಯಾ? ನಾ ಬಾಲ್ ಎಲ್ಲಾಗಿದೆ ಅಂತ ಆಟಾಡಿ ಒಬ್ಬನೇ ಅಂತ ಆಡ್ಬೇಕು. ಬಾಲ್ ತಂದ್ಕೊಂಡಿದ್ರೆ ಆಡ್ಲಕ್ಕಾಯ್ತು 3 ಜನ. ಹಾ ಇಲ್ಲಿ ಅಜಯ್ ಎಲ್ಲರ ನಿತ್ರು ಒಂದೇ. ಹೌದು, ನಿಂಗೋನೆ ಚಂದನೇ ಓದ್ರಿ. ನಿಂಗ ಇನ್ನೂ ಚಲೋ ಓದ್ರಿ. ಬತ್ತು ಇಷ್ಟೇನಾ ಇಲ್ಲಿ? ಇಲ್ಲಿ ಎಲ್ಲಿದ್ದು ಹೊಲ? ಮುಂಬೈ ಕಾಸ್ಟ್ಲಿನೇ ಇಲ್ಲಿ ಕಾಸ್ಟ್ಲಿ? ಇಲ್ಲಿ ಹಿಂದಿಯವ್ರು ಜಾಸ್ತಿ ಬಂದ್ವಪ್ಪ ಈ ಸತಿ. ಹಿಂದಿ ಪೀಪಲ್. ಅದೇ ಅಲ್ಲಿ ಇಡಗುಂಜಿಲು ಒಂದ್ 2-3 ಜನ ಬಂದಿದ್ವಲ್ಲಿ. ಅದೇ ಹಿಂದಿ ಜನ ಎಲ್ಲ ಡೆಲ್ಲಿ ಅವ್ರ ಡಾಕೋ ಅಲ್ಲಿ ಬಂದು. ಫುಲ್ ಇವಾಗ ಹೊನ್ನಾವರ ಫುಲ್ ಪ್ರಸಿದ್ಧಿ, ಫೇಮಸ್. ಅದು ಬ್ಯಾಕ್ ವಾಟರ್ ಬೋಟ್ ಬಂದಿದ್ದಲ್ಲಿ, ಅದು ಇವಾಗ ಇನ್ನೂ ಫೇಮಸ್ ಆಗೋಯ್ತು. ಅಲ್ಲೊಂದು ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್ ಇದ್ದಲ್ಲ ಹೊನ್ನಾವರ ಹೋಗಿದ್ವಲ್ಲ. ನಂಗೋ ಇದ್ದಲ್ಲ ಹಾಗೆ ನಿಂಗೆ ಗೊತ್ತಿಲ್ಲ. ಇವತ್ತು ಇಲ್ಲಿ ಜನನೂ ನೋಡಿ ರಾಶಿ ಇಲ್ಲ. ಜನನೂ ರಾಶಿ ಇಲ್ಲ. ಓಡ್ತೀಯಾ ಈ ಒಂದ್ಸತಿಯ?
ಓಡವಪ್ಪ ಮಜಾ ಆಗ್ತು. ಆರುಷಿ ಅಮ್ಮ ಅಪ್ಪ ಎಲ್ಲ ಇದ್ದಿದ್ರೆ ಇನ್ನೂ ಮಜಾ ಆಗ್ತಿತ್ತು. ಎಲ್ಲರೂ ಜಾಸ್ತಿ ಜನ ಇರೋ ಮಜಾ ಆಗ್ತು. ಅವಂಗೂ ಬೇಜಾರು ಗೊತ್ತಿಲ್ಲ ಯಾರಿಗೂ. ಕೃತಿಕಾ ಬೇಡ ಹೋಗ್ಕೊಡು ಅಂತ. ಇಲ್ಲ ನಂಗೆ ಅಂತ ಏನು ಬೇಜಾರು. ನಿಂಗೋ ಇದ್ರಲ್ಲ ಮಜಾ ಆಯ್ತು. ಸುದ್ದಿಗಿದ್ದು ಹೇಳಲ್ ಚಲೋ ಆಗ್ತು. ಅರೆ ನೀರಲ್ಲಿ ಇಳಿಯಲ್ ನಿಂಗೋ ಬರ್ತಿರಲ್ಲ. ಸೊ ನಾವೊಬ್ಬನೇ ಇಳ್ಕಣಿ ಅಂತ ಮಾಡ. ಅದೇ ವಿಷಯ ಅಷ್ಟೇ, ನೀರಲ್ಲಿ ಗೊತ್ತಿಲ್ಲ. ಇಲ್ಲ ಸಾಕು ಹುಡು, ಎಲ್ಲ ಸುದ್ದಿನೂ ನೀರಲ್ಲಿ ಇಳಿಯಲಿ. ಈಚಲ್ಲಿ ಪಾರ್ಕು ಇದೆ ಮಕ್ಕಳಿಗೆ ಆಡೋಕ್ಕೆ. ಮೇಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಾರ್ಮಲಿ ಏನು ಸೇಫ್ ಲೈಫ್ ಗಾರ್ಡ್ಸ್ ಇರ್ತಾರಲ್ಲ ಅವ್ರುಗಳು ಕೂತಿರ್ತಾರೆ. ಸೊ ದಟ್ ಯಾರು ಜಾಸ್ತಿ ನೀರಿಗೆ ಹೋದ್ರು ಅಂದ್ರೆ ಹೋಗ್ಬಿಟ್ಟು ಅವ್ರನ್ನ ಎಳ್ಕೊ ಬರೋದಕ್ಕೆ. ಹಾಯ್ ಫುಲ್ ನೆಗೆ. ಇಲ್ಲಿ ಡ್ರೆಸ್ ಚೇಂಜಿಂಗ್ ಎಲ್ಲ ಫೆಸಿಲಿಟಿ ಪೂರಿಂದ ಚಲೋ ಆಗ್ತಿಲ್ಲ. ಜನಕ್ಕೆ ನೀರಲ್ಲಿ ಇಡೆಯಲ್ಲ ನೋಡಿ ಬಾಲ್ ಆಡ್ತಿದ್ದಾರೆ. ಅಜ್ಜ ನೀ ಹೆಂಗ್ ನಡೀತಾ ತೋರಿಸ್ತಿದ್ದ ಪಾಪ. ಸರಿ ನಡೀತಿದ್ದಲ್ಲ. NCC ಕೆಡೆಟ್ ಆಗಿದ್ದೀರಿ. ಅದೇ NCC ಕೆಡೆಟ್ ಆಗಿದ್ದೀರಿ. ಓಕೆ. ಸಾರ್ಜೆಂಟ್ ಆಗಿದೆಯಾ? ಬೆಂಗಳೂರು ಕ್ಯಾಂಪು, ಕಾರವಾರ ಕ್ಯಾಂಪು, 2 ಶಿಬಿರ ಕಾಲೇಜ್. ಖುಷಿ ಊರಿಂದ ಬಂದ್ಲು, ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ಬೆಳಿಗ್ಗೆ ತುಂಬ ಹಸಿವೆ ಅಂತ ಹೇಳ್ತಾ ಇದ್ಲು, ತುಂಬ ಹಸಿವೆ ಆಗ್ತಾ ಇದೆ ಅಂತೇಳಿ. ಹಾಗೆ ರಾಮೇಶ್ವರಂ ಕೆಫೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಬಂದಿದ್ದಾಯಿತು. ಆರುಷಿಗೆ ಈಗ ಹೋಗಿ ರೆಡಿ ಮಾಡಬೇಕು, ಅವಳಿಗೆ ಎಕ್ಸಾಮ್ ಇದೆ ಇವತ್ತು. 7:30ಗೆ ಹೋಗ್ತಾ ಇದ್ದಾಳೆ ಅವಳು, ಶನಿವಾರ ಆಗಿರೋದ್ರಿಂದ. ಖುಷಿ ಹತ್ರ ಬರುವಾಗ ಅಮ್ಮ ಹಲಸಿನಕಾಯಿ ಚಿಪ್ಸ್ ಕಳಿಸಿದ್ರು. ಚಿಪ್ಸ್ ತಿಂದಿದ್ದಾಯಿತು, ಈ ವರ್ಷದ ಮೊದಲನೇ ಚಿಪ್ಸು. ಊರಿಂದ ಪಾರ್ಸಲ್ ಬಂದಿದೆ, ಓಪನ್ ಮಾಡ್ತಾ ಇದ್ದೀನಿ. ಅಕ್ಷತ ಇದೆ ಇಲ್ಲಿ. ನಿನ್ನೆ ಅಕ್ಷತ ಕಲಿಸಿದ್ರಂತೆ ಅತ್ತೆ. ಏನಕ್ಕೆ ಅಕ್ಷತ ಕಲಿಸಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಇನ್ವಿಟೇಷನ್ ಕಾರ್ಡ್ ಕೂಡ ಬಂದಿದೆ. ಊರಲ್ಲಿರುವಂಥ ಮನೆಯ ಗೃಹ ಪ್ರವೇಶ, ಅದಕ್ಕೋಸ್ಕರ. ನೋಡಿ ಇನ್ವಿಟೇಷನ್ ಕಾರ್ಡ್ ಹೇಗಿದೆ ಅಂತೇಳಿ. ಮನೆ ಫೋಟೋ ಹಾಕಿದ್ದಾರೆ. ಹಾಗೆ ಇಲ್ಲಿ ಮೊಮ್ಮಕ್ಕಳ ಫೋಟೋ ಎಲ್ಲರದ್ದು ಹಾಕಿದ್ದಾರೆ. ಇಲ್ಲಿ ಗಣೇಶನ ಫೋಟೋ ಹಾಗೆ ಇಲ್ಲಿ ಒಳಗಡೆ ಅತ್ತೆ ಮಾವನ ಫೋಟೋ ಇದೆ. ಇನ್ವಿಟೇಷನ್ ಕಾರ್ಡ್ ನೋಡಿ ಈ ರೀತಿ ಮಾಡಿಸಿದ್ದಾರೆ. ಬೆಂಗಳೂರಲ್ಲೆಲ್ಲ ಕರೆಯೋದಕ್ಕೆ ನಮಗೆ ಹೇಳಿದರು. ಅದಕ್ಕೆ ಕೆಲವೊಂದಿಷ್ಟು ಅತಿ ಹತ್ತಿರದವ್ರನ್ನ ಮಾತ್ರ ಕರೆದಿದ್ದೀವಿ. ಇನ್ಮೇಲೆ ಊರಿಗೆ ಹೋಗೋ ತಯಾರಿ ಮಾಡಬೇಕು. ಸರಿ, ಊರಲ್ಲಿ ಜಾಸ್ತಿ ದಿವಸ ಕೂಡ ಉಳಿಯೋಕ್ಕಾಗಲ್ಲ, ಸ್ವಲ್ಪ ದಿನ ಅಷ್ಟೇ ಇರೋದು. ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ನಿಮಗೆಲ್ಲ ಹಳ್ಳಿ ವ್ಲಾಗ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಅದಕ್ಕೋಸ್ಕರ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.